ಅವನ್ನ ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್. ಒನ್ಸ್ ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು, ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಅವನ್ನ ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. He has given the judgment. Once he has given the judgment, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು, ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಅವನ್ನ ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್. ಒನ್ಸ್ ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು, ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಅವನ್ನ ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. He has given the judgment. Once he has given the judgment, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು, ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಅವನ್ನ ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. He has given the judgment. Once he has given the judgment, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ.
ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ನಮ್ಗೆ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್. ಒನ್ಸ್ ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ನಮ್ಗೆ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. He has given the judgment. Once he has given the judgment, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್, ಬಂಧಿಸ್ತಾರೆ ಅನ್ನುವ ಸುಳಿವೇನಾದ್ರೂ ತಮಗಿತ್ತ? ಇಲ್ಲ, ನಮ್ಗೆ ಏನಂದ್ರೆ FIR ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ನೋಡಿ, ವಿಧಾನ ಪರಿಷತ್ತಿನ ಒಳಗೆ ನಡೆಯುವ ವಿದ್ಯಮಾನಗಳನ್ನ ನೀವು ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಈಗ ನಮ್ಗೆ ಹೂ ಈಸ್ ಅವರ್ ಕಸ್ಟೋಡಿಯನ್? ಅವರ್ ಚೇರ್ಮನ್ ಈಸ್ ಅವರ್ ಕಸ್ಟೋಡಿಯನ್. ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್. ಒನ್ಸ್ ಹಿ ಹ್ಯಾಸ್ ಗಿವನ್ ದ ಜಡ್ಜ್ಮೆಂಟ್, no one can not question that judgment. ಯಾರೊಬ್ರು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಿದ್ದಾಗ ಇದನ್ನ ಈ ರೀತಿ ಮಾಡ್ತಾರೆ, FIR ಹಾಕ್ತಾರೆ ಅಂದ್ರೆ FIR ಹಾಕಕ್ಕೆ ಬರೋದೇ ಇಲ್ಲ ಕಾನೂನು ಪ್ರಕಾರ. ಈ ವಿಧಾನ ಪರಿಷತ್ತಿನ ಒಳಗಡೆದು ಅದು ಅದು ಪಬ್ಲಿಕ್ ಡೊಮೈನ್ ಅಲ್ಲ. ಅದು ಅವ್ರು ವಿಧಾನ ಪರಿಷತ್ತಿನ ಸಭಾಪತಿಗೆ ದೂರು ಕೊಡಬೇಕು, ಅವ್ರು ಪರಿಶೀಲನೆ ಮಾಡಬೇಕು, ಅವ್ರ ನಿಯಮಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಬಹುದು ಅಥವಾ ಅವ್ರು ರೆಫರ್ ಮಾಡ್ಬೋದು. ಕ್ರಿಮಿನಲ್ ಅಪರಾಧ ಆದ್ರೆ ರೆಫರ್ ಮಾಡ್ಬೋದು ಅವರು. ಎಸ್.